ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ವೆಲ್ಕಮ್ ಟು ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಮತ್ತೆ ಹೊಸ ವ್ಲಾಗ್ ಜೊತೆ ಬಂದಿದ್ದೀನಿ. ಈ ಮಂತ್ ಏನೋ ಬ್ಯಾಕ್ ಟು ಬ್ಯಾಕ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಟೈಮ್ ಸಿಕ್ಕಾಗಲ್ಲ ಅಂತೂ ನಾನು ವೀಡಿಯೋಸ್ ಮಾಡ್ಕೊಳ್ತೀನಿ, ಥರ ಹೊರಗಡೆ ಹೋಗೋದಿದ್ರೆ. ಬಟ್ ಮನೇಲೇ ಇರೋದ್ರಿಂದ ಯಾವುದೇ ಥರ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಏನಾರು ಬೈ ಚಾನ್ಸ್ ಈ ಥರ ಟೆಂಪಲ್ಗಳಿಗೆ ಹೋಗೋದು, ಹೊರಗಡೆ ನಾವೇನಾದ್ರು ಪರ್ಚೇಸ್ ಮಾಡಿದ್ರೆ ಬೇಕಾದ್ರೆ ನಾನು ವ್ಲಾಗ್ ಮಾಡ್ಬೋದು. ಬಟ್ ಮನೇಲೇ ಇದ್ದು ಡೈಲಿ ವ್ಲಾಗ್ ಥರ ಏನೂ ಮಾಡೋದಕ್ಕಾಗಲ್ಲ. ಡೈಲಿ ರುಟೀನ್ ಏನಿರಲ್ಲ, ನಾರ್ಮಲ್ ಆಗಿರುತ್ತೆ ನಂದು. ಸೊ ಹಾಗಾಗಿ ಅದನ್ನು ಡೈಲಿ ರುಟೀನ್ ಏನು ಮಾಡೋಕ್ಕೆ ಹೋಗಲ್ಲ. ಬಟ್ ಏನೋ ಈ ಮಂತಲ್ಲಿ ಸ್ವಲ್ಪ ಬ್ಯಾಕ್ ಟು ಬ್ಯಾಕ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸಪೋರ್ಟ್ ಮಾಡಿ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋಸ್ನ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಈವ್ನಿಂಗಲ್ಲಿ ಪೂಜೆ ಮಾಡಿದ್ದು ನಾನು. ಬೆಳಗ್ಗೆನೇ ಮಾಡೋಣ ಅಂತ ಅಂದ್ಕೊಂಡ್ವಿ, ಆಗಲಿಲ್ಲ. ಬೆಳಗ್ಗೆ ಎದ್ದು ತಿಂಡಿ ಎಲ್ಲ ಮಾಡಿಕೊಂಡು ಟೈಮ್ ಆಗೋಯ್ತು ಪಾಪುಗೂ ತಿಂಡಿ ಮಾಡಿಸೋಷ್ಟರಲ್ಲಿ. ಸೊ ಮನೇನೂ ಏನು ಕೆಲಸ ಏನೋ ಕ್ಲೀನ್ ಎಲ್ಲ ಮಾಡಿರಲಿಲ್ಲ. ಅಮ್ಮನೂ ಕೆಲಸ ಇತ್ತು ಅಂತ ಸ್ಕೂಲ್ ಹೊರಟೋಗಿದ್ರು. ಹಾಗಾಗಿ ಮಧ್ಯಾಹ್ನ ಮೇಲೆಲ್ಲ ಕ್ಲೀನ್ ಮಾಡ್ಕೊಡ್ತೀನಿ, ಪೂಜೆ ಮಾಡಿವಂತೆ ಅಂತ ಅಂದರು. ಹಾಗಾಗಿ ಈವ್ನಿಂಗ್ ಪೂಜೆ ಮಾಡ್ಕೊಂಡಿದ್ದೀನಿ. ಇವತ್ತು ಶ್ರೀರಾಮನವಮಿ ಹಬ್ಬ. ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ರಾಮ ಎಲ್ರಿಗೂ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಇವತ್ತು ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ, ಸಡನ್ ಪ್ಲ್ಯಾನ್ ಆಗಿದ್ದು. ನಿನ್ನೆನೇ ನಮಗೆ ನಮ್ಮ ಮನೆಯವ್ರು ಡಿಸೈಡ್ ಮಾಡಿಕೊಂಡು ನನಗೆ ಹೇಳಿದ್ದು. ಸೊ ಇವತ್ತು ನೈಟು ಕೂಡ ನಾವು ಮಂತ್ರಾಲಯ ಹೋಗ್ತಾ ಇದ್ದೀವಿ. 10:30 ಮೇಲೆ. ಸೊ ನೈಟ್ ಜರ್ನಿ ನಮ್ಮ ಹೊಸ ಕಾರ್ನಲ್ಲೇ ಹೋಗ್ತಾ ಇದ್ದೀವಿ. ಕಾರಿಗೆ ಪೂಜೆ ಮಾಡಿಸ್ಬೇಕಿತ್ತಲ್ಲ, ಹಾಗಾಗಿ ಆಮೇಲೆ ನೆಕ್ಸ್ಟ್ ಇನ್ನೂ ಬ್ಯುಸಿಯಾಗಿ ಹೋಗ್ತೀವಿ. ಅವರು ವರ್ಕಲ್ಲಿ ಬ್ಯುಸಿ ಆಗ್ತಾರೆ. ನೆಕ್ಸ್ಟ್ ನಾನು ಶಾಪ್ಗೆ ಹೋಗ್ತೀನಿ. ನೆಕ್ಸ್ಟ್ ಮಂತಿಂದ ಇನ್ಮೇಲೆ ಶಾಪಲ್ಲಿ ಕೂತ್ಕೊಳ್ತೀನಿ. ಹಾಗಾಗಿ ಬ್ಯುಸಿಯಾಗಿ ಹೋಗ್ತಾರಲ್ಲ, ಈಗ ಮುಗಿಸ್ಕೊಂಬಿಡೋಣ ದೇವಸ್ಥಾನಗಳೆಲ್ಲ ಅನ್ನೋ ಕಾರಣಕ್ಕೆ. ಸೊ ಮಂತ್ರಾಲಯಕ್ಕೆ ಹೋಗಲೇಬೇಕು. ನಾವು ಏನಾದ್ರು ಫಸ್ಟ್ ಹೊಸ ಕಾರ್ ತೊಗೊಳ್ಳಿ, ಸೆಕೆಂಡ್ ಸಲ ತೊಗೊಳ್ಳಿ, ನಾವು ಕಾರ್ ತೊಗೊಂಡ್ರೆ ಮಂತ್ರಾಲಯಕ್ಕೆ ಬರ್ತೀವಿ ಅಂತ ಅಂದ್ಕೊಂಡಿದ್ವಿ. ಸೊ ಅದು ಇವಾಗ ಸಡನ್ ಪ್ಲ್ಯಾನ್ ಆಗಿ ಈಡೇರ್ತಾ ಇದ್ದೀವಿ. ಆ್ಯಂಡ್ ಹೋಗಬೇಕು. ಆ್ಯಂಡ್ ನಮ್ಮ ಮನೆಯವ್ರದ್ದು ಏನೋ ಒಂದು ಸ್ವಲ್ಪ ಹರಕೆ ಇತ್ತು, ಅದನ್ನು ಕೂಡ ತೀರಿಸ್ಬಿಟ್ಟು ಬರಬೇಕು. ಮುಡುಪು ಕಟ್ಕೊಂಡಿದ್ರು, ಹಾಗಾಗಿ ಅದನ್ನು ತೀರಿಸ್ಬಿಟ್ಟು ಬರಬೇಕು. ಮನೇಲಿ ಇಟ್ಕೋಬಾರ್ದು, ಕೆಲಸಗಳು ಬೇಗ ಸಾಗಲ್ಲ. ಸೊ ಹಾಗಾಗಿ ಎಲ್ಲ ಇನ್ನು ಮುಂದೆ ನಾವೇನು ಮಾಡ್ತೀವೋ ಆ ಕೆಲಸಗಳಲ್ಲೆಲ್ಲ ಯಶಸ್ಸು ಕಾಣಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಬರೋದಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಖುಷಿ ಆಗುತ್ತೆ. ಸಡನ್ ಪ್ಲ್ಯಾನ್ ಆಗಿದ್ದಲ್ಲ. ಎಷ್ಟೋ ಸಾರಿ ಅನ್ಕೋತೀವಿ ಮಂತ್ರಾಲಯಕ್ಕೆ ಹೋಗಬೇಕು ಅಂದ್ಕೊಂಡಾಗೆಲ್ಲ ಹೋಗೋದಕ್ಕಾಗಲ್ಲ. ಬಟ್ ಅವ್ರು ಮನ್ಸು ಮಾಡಿದ್ರೆ ರಾಯರು ಆ ಕ್ಷಣ ಬೇಕಾದರೆ ಕರೆಸ್ಕೊಳ್ತಾರೆ ಅವ್ರ ಸನ್ನಿಧಿಗೆ ಅನ್ನೋದಕ್ಕೆ ಇದೇ ಉದಾಹರಣೆ ಅಂತ ಹೇಳ್ಬೋದು. ಪ್ಲ್ಯಾನೇ ಇರಲಿಲ್ಲ, ಹೋಗ್ತೀವಿ. ಬಟ್ ಇವಾಗ ಇಷ್ಟು ಸಡನ್ನಾಗಿ ಇಷ್ಟು ಬೇಗ ಹೋಗ್ತೀವಿ ಅನ್ನೋ ಪ್ಲ್ಯಾನ್ ಇರಲಿಲ್ಲ. ಬಟ್ ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೊರಡ್ತಾ ಇರೋದ್ರಿಂದ ಖುಷಿ ಆಗ್ತಾ ಇದೆ. ರಾಯರನ್ನ ಭೇಟಿ ಆಗ್ತಾ ಇರೋದು. ಆ್ಯಂಡ್ ನನ್ನ ಕೈ ಬೇರೆ ಈ ಥರ ಆದಮೇಲೆ ಹೋಗಲೇ ಇಲ್ಲ. ದೀಪಾರಾಧನೆ ಕೂಡ ಸ್ಟಾಪ್ ಆಗಿದೆ. ಸೊ ಮುಂದೆ ಕಂಟಿನ್ಯೂ ಮಾಡ್ತೀನಿ. ಅದು ದೇವ್ರಿಗೂ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ ನನ್ನ ಕಷ್ಟ ಏನು ಅಂತ. ಸೊ ಹಾಗೆ ಕೈಗೆ ಸ್ವಲ್ಪ ಬೇಗ ಎಲ್ಲ ಹುಷಾರಾಗಲಿ, ನಾರ್ಮಲಾಗಿ ಆಗಲಿ ಅನ್ನೋಂಥ ಕೇಳ್ಕೊಬರೋದಕ್ಕೂ ಕೂಡ ಹೋಗ್ತಾ ಇದ್ದೀನಿ. ಆ್ಯಂಡ್ ನಿಮಗೂ ಕೂಡ ದರ್ಶನ ಮಾಡಿಸ್ತೀನಿ. ಒಳಗಡೆ ವೀಡಿಯೋಸ್ ಎಲ್ಲ ಅಂದರೆ ಮಾಡೋದಕ್ಕೆಲ್ಲ ಬಿಡಲ್ಲ. ಬಟ್ ಹೊರಗಡೆಯಿಂದ ಅಂತಾನು ಮಂತ್ರಾಲಯನ ತೋರಿಸ್ತೀನಿ ವ್ಲಾಗಲ್ಲಿ. ಆ್ಯಂಡ್ ಈ ವ್ಲಾಗ್ ಪೂರ್ತಿ ಆ್ಯಂಡ್ ಇವತ್ತು ನಾಳೆ 2 ದಿನದ್ದು ಮಿಕ್ಸಪ್ ಮಾಡ್ತೀನಿ ವೀಡಿಯೋನ. ಏಕೆಂದರೆ ಇವತ್ತು ಜಾಸ್ತಿ ಏನಿರಲ್ಲ. ಸೊ ಹಾಗಾಗಿ ಈವ್ನಿಂಗ್ ಮಾಡ್ಕೊಳ್ತಾ ಇರೋದ್ರಿಂದ. ಬೆಳಗ್ಗೆನೂ ಕೂಡ ಹೊರಗಡೆ ಹೋಗಿದ್ವಿ. ಬಟ್ ಈ ಬಿಸಿಲಲ್ಲಿ ಏನೂ ಮಾಡ್ಕೊಳ್ಳೋದಕ್ಕಾಗಲ್ಲ. ವೀಡಿಯೋಸು ಹೋಗಿ ಬಂದರೆ ಸಾಕು ಅನ್ನೋ ಥರ ಆಗ್ಬಿಟ್ಟಿರುತ್ತೆ ಮನೆಗೆ ನಮಗೆ. ಹಾಗಾಗಿ ಇವಾಗ ವೀಡಿಯೋಸ್ ಮಾಡ್ತಿರೋದ್ರಿಂದ ನೆಕ್ಸ್ಟ್ ನಾಳೆದು ಇವತ್ತು ನಾಳೆ ಮರ್ಜ್ ಮಾಡಿ ನಾನು 2 ಡೇಸ್ದು ವ್ಲಾಗ್ನ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಸೊ ಹೀಗೆ ಸಪೋರ್ಟ್ ಮಾಡಿ, ಓಕೆನಾ? ನೋಡ್ತಾ ಇರ್ಬೋದು, ಸಿಂಪಲಾಗಿ ಪೂಜೆ ಮುಗಿಸ್ಕೊಂಡಿದ್ದೀನಿ. ಸೊ ನನ್ನ ರಾಯರಿಗೆ ನಾನು ಈ ರೀತಿಯಾಗಿ ಅಲಂಕಾರನ ಮಾಡಿದ್ದೀನಿ. ತುಪ್ಪದ ದೀಪ ಹಚ್ಚಬೇಕು ಅಂತ ಮನಸ್ಸಲ್ಲಿ ಯಾಕೋ ಅನ್ನಿಸ್ತು. ಹಾಗಾಗಿ ತುಪ್ಪದ ದೀಪ ಹಚ್ಚಿ ಈ ಥರ ಅಲಂಕಾರ ಮಾಡಿ ಪೂಜೆ ಮಾಡ್ಕೊಂಡಿದ್ದೀನಿ. ಸಂಜೆ ಮಾಡ್ತಾ ಇರೋದು ಪೂಜೆ, ಬೆಳಗ್ಗೆ ಮಾಡೋದಕ್ಕಾಗಲಿಲ್ಲ, ಎಲ್ಲ ಕೆಲಸಗಳೆಲ್ಲ ಮಾಡ್ಕೋಬೇಕಲ್ಲ. ಸೊ ಹಾಗಾಗಿ ಈವ್ನಿಂಗೇ ಮಾಡ್ಕೊಳ್ಳೋಣ, ಹೇಗಿದ್ರು ಹೊರಡೋದು ನಾವು ನೈಟ್ ಅಲ್ವಾ. ಸೊ ಅಲ್ಲಿಗೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ನಾನು ನೈಟ್ ಪೂಜೆ ಮಾಡ್ಕೊಂಡಿರೋದು. ಸಿಂಪಲಾಗಿ ದೇವ್ರುಗಳಿಗೆ ಅಲಂಕಾರ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಸೊ ಇಷ್ಟೇ ಸಾಕು ಅಂತ ಅನ್ನಿಸ್ತು. ಸೊ ಹಾಗೆ ಅಮ್ಮ ಪಾನಕ ಮಾಡಿಕೊಟ್ಟಿದ್ರು, ಅದನ್ನು ನೈವೇದ್ಯಕ್ಕೆ ಅಂತ ಇಟ್ಟಿದ್ದೀನಿ. ಹೆಸರು ಬೇಳೆ ಮಜ್ಜಿಗೆ ಏನು ಮಾಡಲಿಲ್ಲ, ನಾವೆಲ್ಲ ಏನು ತಿನ್ನಲ್ಲ. ಸೊ ಹೊರಗಡೆನೇ ಇವತ್ತೆಲ್ಲ ಆಲ್ಮೋಸ್ಟ್ ಪಾನಕ ಎಲ್ಲ ಕುಡ್ತಿದ್ವಿ, ಮಜ್ಜಿಗೆ ಅಂತೂ ಕುಡಿತಾನೆ ಇರ್ತೀವಲ್ಲ. ಸೊ ಹಾಗಾಗಿ ಇವತ್ತು ನೈಟ್ ನಾವು ಹೊರಡ್ತೀವಿ. ಇರೋದಿದ್ದರೆ ಮಾಡ್ಕೋಬೋದಾಗಿತ್ತು, ಹೆಸರು ಬೇಳೆ ಎಲ್ಲ. ಸೊ ಇರೋದಿಲ್ವಲ್ಲ, ಹಾಗಾಗಿ ಬರೀ ಪಾನಕ ಒಂದು ಮಾಡಿಬಿಟ್ಟು ಹೋಗಿದ್ದಾರೆ. ಸೊ ಇದಿಷ್ಟು ಅಲಂಕಾರನ ಮಾಡ್ಕೊಂಡಿದ್ದೀನಿ. ನೋಡೋದಕ್ಕೆ ಖುಷಿ ಅನಿಸುತ್ತೆ. ರಾಯರಿಗೆ ಗಣಗ್ಲೆ ಹೂವು ಮತ್ತು ತುಳಸಿ ಹೂವು ಹಾಕಿ ರೆಡಿ ಮಾಡಿದ್ದೀನಿ. ಆ್ಯಂಡ್ ಅದು ರೋಸ್ ಹೂವು ಕೂಡ ನಮ್ಮ ಗಿಡದ್ದೇನೆ, ಎಷ್ಟೊಂದು ಬಿಟ್ಟಿತ್ತು ಅಂತ ಗಿಡದಲ್ಲಿ. ಸೊ ಅದನ್ನೆಲ್ಲ ಫೋಟೋಗೆ ಮುಡಿಸ್ಕೊಂಡಿದ್ದೀನಿ. ಸೊ ಇದಿಷ್ಟು ನನ್ನ ದೇವರ ಅಲಂಕಾರ ಬಂದು. ಖುಷಿ ಆಗುತ್ತೆ, ಇಷ್ಟೆಲ್ಲ ಚೆನ್ನಾಗಿ ಮಾಡಿದ್ದೀನಲ್ಲ ಅಂತ ಅನಿಸುತ್ತೆ ನನಗೆ. ಓಕೆ ಅಂತ ಅನಿಸುತ್ತೆ. ಬಟ್ ನನಗೆ ಎಷ್ಟು ಹೂವುಗಳಿದ್ರೂ ಅಲಂಕಾರ ಮಾಡೋದಕ್ಕೆ ಸಾಕಾಗೋದೇ ಇಲ್ಲ. ಸೊ ನಾನು ರೆಡಿ ಮಾಡ್ತಾನೆ ಇರ್ತೀನಿ.
ಹಾಗಾಗಿ ಇಷ್ಟು ಸಾಕಂತ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಬಂದು ರಾಯರ ಫೋಟೋಕ್ಕೆ ನನಗೆ ಕೈ ಎಟ್ಕಲ್ಲ, ಸೊ ಅಲ್ಲಿವರೆಗೂ ಬಟ್ ಹೂವು ಮಡಗಿದ್ದೀನಿ, ಗಣಗ್ಲೆ ಹೂವು. ನಮ್ಮ ಮನೆಯವ್ರು ಬಂದಮೇಲೆ ಅದಕ್ಕೆ ಮುಡಿಸ್ಬೇಕು. ಸೊ ಇಲ್ಲಿ ಆಂಜನೇಯನಿಗೂ ಕೂಡ ನಾವು ತುಳಸಿ ಹೂವನ್ನು ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿ ಮುಡಿಸಿದ್ರೆ ಅವ್ರ ಪಾದಕ್ಕೂ ಸೇರುತ್ತಲ್ಲ, ಹಾಗಾಗಿ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಈ ಥರ ಸಿಂಪಲ್ಲಾಗಿ ಮುಡಿಸ್ಕೊಂಡಿದ್ದೀನಿ. ಅದಕ್ಕೆ ಫೋಟೋಗೆ ಮಾತ್ರ ಈಗ ಅವ್ರು ಬಂದಮೇಲೆ ನೈಟ್ ಬರ್ತಾರೆ 9:30 10 o'clock ಹಂಗೆ. ಸೊ ಆವಾಗ ಹಾಕ್ಸೋಣ ಹೂವನ್ನು ಅಂತ ಹೇಳ್ಬಿಟ್ಟು, ಯಾಕಂದ್ರೆ ನನಗೆ ಕೈ ಎತ್ತಕ್ಕಾಗಲ್ಲ, ಇಳಿಸೋದೇನೋ ಇಳಿಸ್ಬಿಡ್ತೀನಿ, ಆಮೇಲೆ ಹಾಕೋದಕ್ಕೆ ಕಷ್ಟ ಆದರೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಬೇಡ ಅಂತ ಅಂದ್ಬಿಟ್ಟು ಈ ಥರ ಹಾಗೆ ಬಿಟ್ಟಿದ್ದೀನಿ ಖಾಲಿ. ಸೊ ಅವ್ರು ಬಂದಮೇಲೆ ಹೂವು ಹಾಕ್ತಾರೆ ರೆಡಿ ಆದಮೇಲೆ. ಸೊ ಹಾಗೆ ಇಲ್ಲಿ ಕಾರ್ ಪೂಜೆ ಮಾಡ್ಕೊಬಿಡೋಣ ಅಂತ ಕೆಳಗಡೆ ಬಂದ್ವಿ. ಆ್ಯಂಡ್ ಏನಂತ ಅಂದರೆ, ನಾವೆಲ್ಲಾದರೂ ಹೊರಗಡೆ ದೇವಸ್ಥಾನಕ್ಕೆ ಹೋಗಲಿಲ್ಲ, ಲಾಂಗ್ ಜರ್ನಿ ಮಾಡ್ತೀವಿ ಅಂದಾಗ ಈ ಥರ ಗಾಡಿಗಳನ್ನ ಪೂಜೆ ಮಾಡ್ಕೊಂಡು ಹೋಗೋದು ನಮ್ಮ ಪದ್ಧತಿ. ಬಟ್ ಇದೆಲ್ಲರೂ ಮಾಡ್ತಾರಲ್ವ ಗೊತ್ತಿಲ್ಲ, ಬಟ್ ನಾನಂತೂ ಇದನ್ನು ಫಾಲೋ ಮಾಡ್ಕೊಂಬಂದಿದ್ದೀನಿ. ಎಲ್ಲರೂ ಲಾಂಗ್ ಹೋಗ್ತೀವಿ ಅಂತ ಅಂದಾಗ ಅದು ನಮ್ಮ ಗಾಡಿನೇ ಅಂತಲ್ಲ, ಬೇರೆಯವ್ರ ಗಾಡಿ ನಾವು ಬಾಡಿಗೆ ಇಸ್ಕೊಬಂದ್ರು ಅಷ್ಟೇ. ನನಗೆ ಅವಾಗಿಂದ ನಾನು ರೂಢಿಸ್ಕೊಬಂದಿರೋ ಪದ್ಧತಿ ಇದು. ಸೊ ಪೂಜೆ ಮಾಡಿ ಗಾಡಿ ಹತ್ತಬೇಕು ಅನ್ನೋದು ನನ್ನ ಒಂದು ಪಾಲಿಸಿ ಥರ ನಾನು ಮಾಡ್ಕೊಂಡಿದ್ದೀನಿ. ಕೆಲವ್ರು ಮಾಡ್ತಾರೆ ನೋಡಿ. ಸೊ ನಾನು ಅವಾಗಿಂದನೂ ರೂಢಿಸ್ಕೊಂಬಂದ್ಬಿಟ್ಟಿದ್ದೀನಿ. ಅವಾಗ ಫ್ರೆಂಡ್ಸ್ ಜೊತೆ ನಾನು ಹೊರಗಡೆ ಹೋಗಬೇಕಾದ್ರೂ ಕೂಡ ಹಾಗೆಯೇ ಟಿಲೆಲ್ಲ ಹೋಗ್ತಿದ್ವಲ್ಲ, ಆವಾಗೂ ಅಷ್ಟೇ ನಾನು ಗಾಡಿ ಪೂಜೆ ಮಾಡಿನೇ ಹತ್ತುತ್ತಾ ಇದ್ದಿದ್ದು. ಸೊ ಅದೊಂದು ಪದ್ಧತಿನ ರೂಢಿಸ್ಕೊಂಬಂದಿದ್ದೀನಿ. ಹಾಗಾಗಿ ಇಲ್ಲಿ ಕೆಳಗಡೆ ಬಂದುಬಿಟ್ಟು ಹೇಗಿದ್ದರೂ ಹೋಗ್ತಾ ಇದ್ದೀವಲ್ಲ, ಅದು ನಮ್ಮ ಕಾರಲ್ಲಿ ಫಸ್ಟ್ ಟೈಮ್ ಹೋಗ್ತಾ ಇದ್ದೀವಿ, ಹಾಗಾಗಿ ಪೂಜೆ ಮಾಡ್ಕೊಂಡು ಹೊರಡೋಣ ಅಂತ ಪೂಜೆ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ, ವಿಭೂತಿ ಎಲ್ಲ ಇಟ್ಬಿಟ್ಟು. ಸೊ ಹಾಗಾಗಿ ನಾವು ಹೊರಟಾಗಿ ಎಷ್ಟು ಗಂಟೆ ಅಂದರೆ 12 ಗಂಟೆ ಮೇಲೆ ಪೂಜೆ ಮಾಡ್ತಾಯಿದ್ವಿ. ಆಲ್ರೆಡಿ ಶನಿವಾರ ಅಂದರೆ ಶನಿವಾರ ಕಾಲಿಟ್ಬಿಟ್ಟಿದ್ವಿ ನಾವು. ಸೊ ಅಷ್ಟು ಟೈಮ್ ಆಗೋಗಿತ್ತು. ಇನ್ನೊಬ್ಬರು ಬರೋದು ಸ್ವಲ್ಪ ಲೇಟ್ ಆಯಿತು, ಅವ್ರು ಬಂದು ಊಟ ಮಾಡಿ ನಾವು ಹೊರಡಬೇಕಲ್ಲ. ಸೊ ಹಾಗಾಗಿ ಸ್ವಲ್ಪ ಡಿಲೇ ಆಯಿತು. ಆದ್ರೂ ಬೇಗ ಎಲ್ಲ ಮಾಡಿಕೊಂಡು ಆದರೂ ಪೂಜೆ ಮಾಡಿಕೊಂಡೇ ಹೊರಡಬೇಕು ಅನ್ನೋದು ನನ್ನ ಮನಸ್ಸಲ್ಲಿತ್ತು. ಅದಕ್ಕೆ ಪೂಜೆ ಮಾಡ್ತಾಯಿದ್ದೀನಿ. ಬಟ್ ಯಾರು ಎಲ್ಲೇ ಹೋದರೂ ಲಾಂಗ್ ಜರ್ನಿ ಅಂತ ನಾವು ಟ್ರಾವೆಲ್ ಮಾಡ್ತೀವಿ ಅಂದಾಗ ದೇವರ ಆಶೀರ್ವಾದ ನಮ್ಮ ಮೇಲೆ ಇರಲೇಬೇಕಲ್ವಾ. ಸೊ ಸಮಯ ಸಂದರ್ಭ ಹೇಗಿರುತ್ತೋ ಗೊತ್ತಿಲ್ಲ, ಬಟ್ ನಾವು ಒಳ್ಳೆ ಮನಸ್ಸಿಂದ ಈ ಥರ ಪೂಜೆ ಮಾಡಿ ಗಾಡಿ ಹತ್ತಿದ್ರೆ ಕ್ಷೇಮವಾಗಿ ಹೋಗಿ ಲಾಭವಾಗಿ ಬರ್ತೀವಿ ಅನ್ನೋದು ನನ್ನ ನಂಬಿಕೆ ಇದು. ಸೊ ಹಾಗಾಗಿ ನಾನು ಪ್ರತಿ ಸಾರಿನೂ ಹೋದರೂ ಕೂಡ ನಾನು ಈ ಥರ ಪೂಜೆ ಮಾಡಿಕೊಂಡೇ ಹೋಗೋದು. ಸೊ ಖುಷಿ ಕೊಡುತ್ತೆ ನಮಗೂ ಇದು. ಅಂದರೆ ಎಲ್ಲೋ ಟ್ರಾವೆಲ್ ಮಾಡ್ತಾ ಇದ್ದೀವಿ, ಖುಷಿಯಿಂದ ಹೋಗೋಣ, ಖುಷಿಯಿಂದ ಬರೋಣ ಅನ್ನೋ ಥರ ನನ್ನ ಮನಸ್ಸಲ್ಲಿ ಒಂದು ಪಾಸಿಟಿವ್ ವೈಬ್ನೆಸ್ ಬರುತ್ತೆ. ಆ ಒಂದು ಕಾರಣಕ್ಕೆ ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ. ಎಲ್ಲಾದರೂ ಲಾಂಗ್ ಹೊರಟಾಗಿ ನಾವು ಆ ಥರ ಪೂಜೆ ಮಾಡಿ ಹೊರಡ್ತೀವಿ ಅಂದಾಗ ತುಂಬ ಒಂಥರ ಏನೋ ಪಾಸಿಟಿವ್ ಎನರ್ಜಿ, ಆ ವೈಬ್ಸ್ ಇರುತ್ತೆ. ಸೊ ಏನೂ ಟೆನ್ಷನ್ಸ್ ಇರಲ್ಲ, ಆರಾಮಾಗಿ ಟ್ರಾವೆಲ್ ಮಾಡ್ಬೋದು ಅನ್ನೋದು ಮನ್ಸಲ್ಲಿ ಬರುತ್ತೆ. ಸೊ ಹಾಗಾಗಿ ನಾನು ಆವಾಗಿಂದ ತುಂಬ ವರ್ಷಗಳಿಂದ ಇದನ್ನು ಫಾಲೋ ಮಾಡ್ಕೊಂಬರ್ತಾ ಇದ್ದೀನಿ. ಸೊ ಹಾಗಾಗಿ ಈ ಥರ ಪೂಜೆ ಎಲ್ಲ ಮಾಡ್ಕೊಳ್ತಾ ಇದ್ದೀವಿ. ಕತ್ಲೆ ಆಗಿಬಿಟ್ಟಿತ್ತು, ಆದರೂ ವೆಹಿಕಲ್ಸ್ ಎಲ್ಲ ಓಡಾಡ್ತಾ ಇರ್ತವೆ ನಮ್ಮ ಮನೆ ಹತ್ರ. ಫೈನಲಿ ನಾವಿವಾಗ ಹೊರಟ್ವಿ, ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ ಮಂತ್ರಾಲಯ ಕಡೆಗೆ. ಸೊ ಹಾಗಾಗಿ ವೀಡಿಯೋಸ್ ಏನು ಜಾಸ್ತಿ ಮಾಡ್ಕೊಂಡಿಲ್ಲ ಮನೆ ಹತ್ರ. ನೆಕ್ಸ್ಟ್ ಮಾರ್ನಿಂಗ್ ಸಿಗ್ತೀನಿ. ಆಲ್ರೆಡಿ ಮಾರ್ನಿಂಗ್ ಆಗಿದೆ, ಬೆಳಗ್ಗೆ ಆದಮೇಲೆ ಮಂತ್ರಾಲಯದಲ್ಲಿ ಸಿಗ್ತೀನಿ. ಓಕೆನಾ? ಸೊ ಬೆಳಗ್ಗೆಯಿಂದ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಎಲ್ರಿಗೂ ಗುಡ್ ಮಾರ್ನಿಂಗ್. ನಾವು ಆಲ್ರೆಡಿ ಮಂತ್ರಾಲಯದಲ್ಲಿದ್ದೀವಿ. ಬೆಳಗ್ಗೆ 8 ಗಂಟೆ ಆಯಿತು ರೀಚ್ ಆಗೋಷ್ಟರಲ್ಲಿ. ಮನೆ ಬಿಟ್ಟಾಗ 12:30 ಏನೋ ಆಗಿತ್ತು. ಸೊ ಇವಾಗ 8 o'clock ಬಂದು ರೀಚ್ ಆಗಿದ್ದೀವಿ. ಸೊ ಇವಾಗ ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮಾಡಿಕೊಂಡು ಸಿಂಪಲಾಗಿ ರೆಡಿಯಾಗಿದ್ದೀನಿ. ಸೆಕೆಗೆ ನಿಜವಾಗ್ಲೂ ಆಗ್ತಾಯಿಲ್ಲ. ಇಲ್ಲಿ ಮೊದಲೇ ಬಿಸಿಲು ಕೇಳಬೇಕಾ, ಈ ಸೈಡು ತುಂಬ ಬಿಸಿಲಿರುತ್ತೆ ಆ್ಯಂಡ್ ಸೆಕೆ ತಡೆಯೋಕ್ಕಾಗ್ತಾಯಿಲ್ಲ. ರೂಮಲ್ಲಿ ಒಂದು ಗಳಿಗೆ ಇರೋಕ್ಕಾಗ್ತಾಯಿಲ್ಲ. ಸೊ ರೆಡಿ ಆಗಿದ್ದೀವಿ, ಅವರಿಬ್ಬರು ರೆಡಿ ಆಗ್ತಾ ಇದ್ದಾರೆ. ಇವಾಗ ದೇವಸ್ಥಾನದ ಹತ್ರ ಹೊರಡಬೇಕು.
ಆ್ಯಂಡ್ ಖುಷಿ ಆಯಿತು, ಬೇಗ ಬಂದು ರೂಮು ಬೇಗ ಸಿಕ್ತು ನಮಗೆ. ನಾವಿಲ್ಲಿ ಗೌರ್ಮೆಂಟ್ದು ರೂಮ್ ಇದೆಯಲ್ಲ, ಅಂದರೆ ನಾವು ಲಾಸ್ಟ್ ಟೈಮ್ 2 ಸಾರಿ ಬಂದಾಗಲೂ ನಾವು ಇದೇ ಬಿಲ್ಡಿಂಗಲ್ಲೇ ಇದ್ದಿದ್ದು. ಸೊ ಈ ಸಾರಿನೂ ಇದೇ ಬಿಲ್ಡಿಂಗಲ್ಲೇ ರೂಮ್ ಸಿಕ್ಕಿದೆ. ಸೊ ಹಾಗಾಗಿ ನಾವೇನು ಸ್ಟೇ ಆಗಲ್ವಲ್ಲ, ಈಗ ಬೆಳಗ್ಗೆ ತೊಗೊಂಡಿರೋದು. ಸೊ ಈವ್ನಿಂಗ್ ಅಷ್ಟರಲ್ಲಿ ಚೆಕ್ಔಟ್ ಆಗ್ತೀವಲ್ಲ, ಹಾಗಾಗಿ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ನಾವು ಇಲ್ಲೇ ರೂಮ್ ತೊಗೊಂಡಿದ್ದೀವಿ. ಇವಾಗ ರೆಡಿಯಾಗಿ ಹೊರಟಿದ್ದೀವಿ. 10 ಗಂಟೆನೋ ಆಗಿತ್ತು, ನಾವು 8 ಗಂಟೆಗೆ ಬಂದಿದ್ದು. 4 ಜನ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡ್ಕೊಂಡೆಲ್ಲ ರೆಡಿ ಆಗೋಷ್ಟರಲ್ಲಿ ಟೈಮ್ ಆಗೇ ಆಗುತ್ತೆ. ಸೊ ಕಾರಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಅಲ್ಲಿ ಪಾರ್ಕಿಂಗ್ ಇರುತ್ತೋ ಇರಲ್ವೋ, ಯಾಕೆಂದರೆ ಕ್ರೌಡ್ ತುಂಬ ಇತ್ತು. ಹಾಗಾಗಿ ಸುಮ್ಮನೆ ಅಲ್ಲಿ ಪಾರ್ಕಿಂಗ್ ಇಲ್ಲದೆ ಇದ್ದರೆ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಇಲ್ಲೇ ಹತ್ರ ನಿಯರ್ ಬೈ ಅಲ್ವಾ, ವಾಕಿಂಗ್ ಮಾಡ್ಕೊಂಡು ಹೋಗ್ಬೋದು, ವಾಕ್ ಥರ ಆಗುತ್ತೆ ಅಂತ ಅಂದ್ಬಿಟ್ಟು ಕಾರ್ನ ಅಲ್ಲೇ ಬಿಟ್ಬಿಟ್ಟು ಹೋಗ್ತಾ ಇದ್ದೀವಿ ರೂಮ್ ಹತ್ರನೇ. ಸೊ ನಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ನಾನು ಇದು 3ನೇ ಸಾರಿ ಮಂತ್ರಾಲಯ ಹೋಗ್ತಾ ಇರೋದು. ಪ್ರತಿ ವರ್ಷವೂ ಹೋಗ್ತಾ ಇದ್ದೀವಿ, ವರ್ಷಕ್ಕೊಂದ್ಸರಿ ಅಂತೂ ಹೋಗ್ತಾನೆ ಇದ್ದೀವಿ. ಇದು 3ನೇ ವರ್ಷ ನಂದು ಹೋಗ್ತಾ ಇರೋದು. ಸೊ 2 ಸಾರಿನೂ ಕೂಡ ನಾನು ಬೊಟ್ಟಿಕ್ಕಿಸ್ಕೊಂಡಿದ್ದೆ, ನನ್ನ ಹಣೆ ಮೇಲೆ ಬೊಟ್ಟು ನೋಡ್ತಾ ಇರ್ಬೋದು. ಸೊ ಅದನ್ನು ಹಾಕಿಸ್ಕೊಂಡಿರಲಿಲ್ಲ, ಬಟ್ ಈ ಸಾರಿ ಏನೋ ಅನ್ನಿಸ್ತು ನನಗೇನೆ, ಸೊ ಬೊಟ್ಟು ಹಾಕಿಸ್ಕೊಳ್ಳೋಣ ಅಂತ. ಬಟ್ ಅದು ಬೆವರು ಹೊಟ್ಟೋಗ್ಬಿಡುತ್ತೇನೋ ಅಂತ ಒಂದು ಟೆನ್ಷನ್ ಇತ್ತು ಅಷ್ಟೇ. ಆ್ಯಂಡ್ ಇಲ್ಲಿ ಫೈನಲಿ ಟೆಂಪಲ್ ಹತ್ರ ಬಂದ್ವಿ. ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಆ್ಯಂಡ್ ಹೆವಿ ಬಿಸಿಲು, ಬರೀ ಕಾಲಲ್ಲಿ ನಡೆಯೋಕ್ಕಾಗ್ತಾ ಇರಲಿಲ್ಲ, ಅಷ್ಟು ಸುಡ್ತಾ ಇತ್ತು ನೆಲ ಎಲ್ಲ. ಸೊ ಹಾಗಾಗಿ ಬೇಗ ಬೇಗ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತ ಅಂದರೆ, ಇವಾಗ ಸಿಸ್ಟಮ್ ಚೇಂಜ್ ಆಗಿದೆ. ಎಂಟ್ರೆನ್ಸಿಂದ ಹೋಗ್ತಾ ಇದ್ವಿ ಅಲ್ವಾ ದರ್ಶನಕ್ಕೆ, ಇವಾಗ ಸುತ್ತಿ ಬಳಸಿ ಆಚೆಯಿಂದ ಒಂದು ಮೆಟ್ಲು ಥರ ಮಾಡಿ ಅಲ್ಲಿಂದ ಬಿಡ್ತಾ ಇದ್ದಾರೆ ಇವಾಗ. ಅವಾಗ ಇಲ್ಲಿ ಎಂಟ್ರೆನ್ಸಲ್ಲಿ ಹೋಗ್ತಾ ಇದ್ವಿ. ನಾವು 2 ಸಾರಿ ಬಂದಾಗ್ಲೂ ಇದೇ ಎಂಟ್ರೆನ್ಸಲ್ಲೇ ಹೋಗಿದ್ದು ನಾವು. ಬಟ್ ಈ ಸಾರಿ ಚೇಂಜಸ್ ಆಗಿದೆ, ನಮಗೂ ಗೊತ್ತಿರಲಿಲ್ಲ. ಕ್ಯೂ ಸಿಸ್ಟಮ್ ಇರುತ್ತೆ ಅಂತ ಹೇಳಿದ್ರು, ಬಟ್ ನಾವೆಲ್ಲೋ ಇಲ್ಲಿ ಮಾಡಿರ್ತಾರೆ ಅಂತ ಅಂದ್ಕೊಂಡ್ವಿ. ಬಟ್ ಈ ಥರ ಮಾಡಿದ್ದಾರೆ ಅಂತ ನನಗೂ ಗೊತ್ತಿರಲಿಲ್ಲ. ಈ ವರ್ಷ ಹೋದಾಗ ನೋಡಿದ್ದು. ಆ್ಯಂಡ್ ತುಂಬ ಲಾಸ್ಟ್ ಟೈಮೆಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಹೋದಾಗ ಅವರೆಲ್ಲ 1-2 ಅವರ್ 3 ಅವರ್ ಕ್ಯೂ ನಿಂತು ದರ್ಶನ ಮಾಡಿದಾರಂತೆ. ಬಟ್ ನನಗೆ ಈ ಥರ ಕ್ಯೂ ಸಿಸ್ಟಮ್ ಅಂತ ಗೊತ್ತಿರಲಿಲ್ಲ. ಬಟ್ ನಮಗೇನು ಆ ಥರ ಅನ್ನಿಸ್ಲಿಲ್ಲ, ಬೇಗ ಬೇಗ ಮೂವ್ ಆಗ್ತಾಯಿದ್ರು. ಜನ ಇದ್ರೂ ಕೂಡ ಬೇಗ ಬೇಗ ಮೂವ್ ಮಾಡಿಸ್ತಾಯಿದ್ರು. ಸೊ ಹಾಗಾಗಿ ಏನು ರಿಸ್ಕ್ ಅಂತ ಅನ್ನಿಸ್ಲಿಲ್ಲ ನಮಗೆ. ಫೈನಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದು ಕೂತ್ಕೊಂಡ್ವಿ. ಆ್ಯಂಡ್ ಪ್ರದಕ್ಷಿಣೆ ಕೂಡ ಹಾಕಿದೆ ಈ ಸಾರಿ. 2 ಸಾರಿ ಬಂದಾಗ ನಾನು ಪ್ರದಕ್ಷಿಣೆ ಹಾಕಿರಲಿಲ್ಲ, ಬಟ್ ಈ ಸಾರಿ ಏನೋ ಅನ್ನಿಸ್ತು ಪ್ರದಕ್ಷಿಣೆ ಹಾಕೋಣ ಅಂತ ಹೇಳ್ಬಿಟ್ಟು ನಾನು ನಮ್ಮ ಮನೆಯವರು ಒಟ್ಟಿಗೆ ಪ್ರದಕ್ಷಿಣೆ ಹಾಕಿದ್ವಿ. ನಾನು 9 ಪ್ರದಕ್ಷಿಣೆ ಹಾಕಿದೆ, ನಮ್ಮ ಮನೆಯವರು 11 ಪ್ರದಕ್ಷಿಣೆಗಳನ್ನ ಹಾಕಿದ್ರು. ಸೊ ಹಾಗಾಗಿ ಇಬ್ಬರದ್ದು ಗಂಡ ಹೆಂಡ್ತಿದ್ದು ಸಮ ಆಗುತ್ತೆ ಅಂತ ಆ ಥರ ಪ್ರದಕ್ಷಿಣೆನ ಹಾಕ್ಕೊಂಡು ಬಂದು ಇಲ್ಲಿ ಕೂತ್ಕೊಂಡ್ವಿ. ತುಂಬ ಸೆಕೆ ಆಗ್ತಾಯಿತ್ತು ಒಳಗಡೆ, ಆ ಥರ ಫೀಲ್ ಆಗ್ತಿತ್ತು. ಬಟ್ ದರ್ಶನ ತುಂಬ ಚೆನ್ನಾಗಾಯಿತು, ಅದೊಂದು ಖುಷಿ ಇದೆ. ಎಷ್ಟೇ ಜನ ರಶ್ ಇದ್ರೂ ಕಣ್ಣು ತುಂಬ ನೋಡ್ಕೊಂಡ್ವಿ. ರಾಯರು ಮುಂದೆ ಹೋದಾಗ ನಮಗೇನು ಮಾತಾಡಬೇಕು, ಏನು ಕೇಳ್ಕೋಬೇಕು ಏನೂ ಬರಲ್ಲ, ಅವ್ರನ್ನೇ ನೋಡ್ಕೊಂಡು ನಿಂತ್ಕೊಂಡ್ಬಿಡ್ಬೇಕು ಅಂತ ಅನಿಸುತ್ತೆ. ರಾಯರನ್ನೇ ಅಂತಲ್ಲ, ನಾನು ಯಾವ ದೇವ್ರಿಗೋದ್ರೂ ಅಷ್ಟೇ ಅಂದ್ಕೊಂಡಿರ್ತೀನಿ ಇದನ್ನು ಕೇಳ್ಕೋಬೇಕು, ದೇವ್ರ ಹತ್ರ ಹೋಗಬೇಕು ಅಂತ ಅನ್ಕೋತೀನಿ. ಬಟ್ ಅದಾಗಲ್ಲ. ರಾಯರು ದೇವ್ರುಗಳ ಮುಂದೆ ಹೋಗಿ ನಿಂತ್ಕೊಂಡಾಗ ನಮ್ಮ ಮಾತೇ ಬರಲ್ಲ, ಅಲ್ಲಿ ಏನು ಕೇಳಬೇಕು ಅಂತಲೂ ಗೊತ್ತಾಗಲ್ಲ. ಸೊ ಹಾಗಾಗಿ ಬರ್ತಾ ಹಾಗೆ ಮಂತ್ರಾಕ್ಷತೆ ಆಚೆ ಕೊಡ್ತಾಯಿದ್ರು. ಫಸ್ಟು 2 ಸಾರಿ ಬಂದಾಗ ನಮ್ಗೆ ಒಳಗಡೆ ತೀರ್ಥ ಮತ್ತು ಮಂತ್ರಾಕ್ಷತೆ ಎಲ್ಲ ಒಳಗಡೆ ಕೊಡ್ತಾಯಿದ್ರು. ಬಟ್ ಈ ಸಾರಿ ಏನೋ ಆಚೆ ಮಾಡಿದ್ದಾರೆ, ಕ್ರೌಡ್ ಏನೋ ಕಂಟ್ರೋಲ್ ಮಾಡೋದಕ್ಕೆ ಅಂತ ಅನಿಸುತ್ತೆ. ಅದು ಅಲ್ಲದೆ ಇವಾಗ ಬೇಸಿಗೆ ರಜಾ ಬೇರೆ ಇದೆಯಲ್ಲ, ಸೊ ಹಾಗಾಗಿ ತುಂಬ ಜನ ಬರ್ತಾ ಇರ್ತಾರೆ. ಎಲ್ಲರಿಗೂ ಲೀವ್ಸ್ ಅಂದರೆ ಹಾಲಿಡೇಸ್ ಇರುತ್ತೆ. ಸೊ ಹಾಗಾಗಿ ಆ ಥರ ಏನಾದ್ರು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೇನೋ ಗೊತ್ತಿಲ್ಲ. ಬಟ್ ಖುಷಿ ಆಯಿತು ದರ್ಶನ ಎಲ್ಲ ಮಾಡಿ. ಸೊ ಹಾಗೆ ಇಲ್ಲೆಲ್ಲ ಫೋಟೋಸ್ ತೊಗೊಳ್ಳೋಣ ಅಂತ ನಿಂತ್ಕೊಂಡ್ವಿ. ಹಾಗೆ ಬರ್ತಾ ಇಲ್ಲೊಂದು ಕ್ಯೂಟ್ ಆಂಜನೇಯನ ನೋಡಿದೆ, ಕಾರಿಗೆ ಚೆನ್ನಾಗಿ ಕಾಣುತ್ತೆ ಅಂತ. ಬಟ್ ಅವರು ನಮ್ಮ ಬಜೆಟ್ಟಿಗೆ ಬರಲಿಲ್ಲ, ತುಂಬ ಹೈ ಪ್ರೈಸ್ ಅಂತಲೇ ಅನ್ನಿಸ್ತು. ಬಟ್ ಅಲ್ಲಿ ಏನೇ ತೊಗೊಂಡ್ರೂ ಕಾಸ್ಟ್ಲಿನೇ ಹೇಳ್ತಾರೆ. ಸೊ ಹಾಗಾಗಿ ನಾನು ಏನೂ ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ. ಅಲ್ಲಿ 1-2 ಬ್ಯಾಗ್ ಏನೋ ತೊಗೊಂಡ್ವಿ ಅಷ್ಟೇ ನಾನು ಬರ್ತಾ ಮನೆಗೆ. ಸೊ ಹಾಗೆ ತಿಂಡಿನೂ ಕೂಡ ಹೋಟೆಲಲ್ಲಿ ಮಾಡ್ಕೊಳ್ತಾ ಇದ್ದೀವಿ, ಏಕೆಂದರೆ ಕ್ರೌಡ್ ಇತ್ತು. ಅಲ್ಲೇ ಅನ್ನದಾನ ಸಂತರ್ಪಣೆ ಎಲ್ಲ ನಡೀತಾ ಇರುತ್ತೆ. ಬಟ್ ಅಲ್ಲಿ ಹೋಗಿ ನಿಂತ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗ್ತಿತ್ತು, ಏಕೆಂದರೆ ಆಲ್ರೆಡಿ 11:30 ಏನೋ ಆಗಿತ್ತು. ಹೊಟ್ಟೆ ಬೇರೆ ಹಸಿತಾಯಿತ್ತು. ಇನ್ನಲ್ಲಿ ಕ್ಯೂನಲ್ಲಿ ನಿಂತು ಹೋಗಿ ತಿನ್ನೋ ಪೇಷನ್ಸ್ ಇರಲ್ಲ ಅಂತ ಹೇಳ್ಬಿಟ್ಟು ರೆಗ್ಯುಲರಾಗಿ ನಾವು ಯಾವಾಗ ಹೋದ್ರೂ ಅದೇ ಹೋಟೆಲಲ್ಲೇ ತಿಂಡಿ ಮಾಡೋ. ಸೊ ಅಲ್ಲಿಗೆ ಹೋಗಿ ದೋಸೆ ಎಲ್ಲ ತಿನ್ಕೊಂಡು ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ವಿ. ಸ್ಯಾರಿಲಿ ಕಂಫರ್ಟಬಲ್ ಆಗಿ ಇರೋಕ್ಕಾಗಲ್ಲ, ಅದರಲ್ಲೂ ಈ ಶೆಕೆಲಂತೂ. ಅದಕ್ಕೆ ನಾರ್ಮಲ್ ಡ್ರೆಸ್ ವೇರ್ ಮಾಡಿಕೊಂಡು ಇವಾಗ ಆಂಜನೇಯ ಟೆಂಪಲ್ಗೆ ಹೋಗ್ಬಿಟ್ಟು ರಿಟರ್ನ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಬೇರೆ ಯಾವ ಪ್ಲೇಸ್ಗೂ ಹೋಗಲ್ಲ, ಯಾಕೆಂದರೆ 2 ಸಾರಿನೂ ಹೋಗಿದ್ದೀವಲ್ಲ. ಸೊ ಹಾಗಾಗಿ ಇವಾಗ ಬಿಸಿಲಲ್ಲಿ ಎಲ್ಲೂ ಕೂಡ ಹೋಗಿ ವಿಸಿಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಇಲ್ಲೊಂದು ಬರ್ತಾ ಆನ್ ದ ವೇ ಸಿಗುತ್ತೆ ನಮಗಿದು ಆಂಜನೇಯಂದು ಸ್ಟ್ಯಾಚು. ಸೊ ಹಾಗಾಗಿ ಇಲ್ಲಿಗೆ ಆದರೂ ರಾಯರಿಗೆ ಹೋದ್ಮೇಲೆ ಆಂಜನೇಯನಿಗೆ ದರ್ಶನ ಮಾಡ್ಕೊಳ್ದೆ ಬರೋಕ್ಕಾಗತ್ತೆ, ಅದು ನಮ್ಮನೆ ದೇವ್ರನ್ನ ಬಿಡೋಕ್ಕಾಗುತ್ತಾ. ಹಾಗಾಗಿ ಇದೊಂದಕ್ಕಾದರೂ ಹೋಗ್ಬಿಟ್ಟು ಹೋಗೋಣ ಅಂತ ಹೇಳಿದ್ವಿ. ಹಾಗಾಗಿ ಇಲ್ಲಿಗೆ ಬಂದು ಇವಾಗ ದರ್ಶನ ಮಾಡಿಕೊಂಡು ಹೊರಡೋಣ ಅಂತ ಹೇಳ್ಬಿಟ್ಟು. ನನಗೆ ಇಲ್ಲಿ ಬಂದಾಗೆಲ್ಲ ಏನೋ ಒಂಥರ ಪಾಸಿಟಿವ್ ವೈಬ್ನೆಸ್, ಅಷ್ಟು ದೊಡ್ಡದಾಗಿ ಕಾಣ್ತಾರಲ್ವ. ಸೊ ಅದಕ್ಕೆ ಅದೊಂದು ಖುಷಿ ಆಗುತ್ತೆ ಬಂದು ನೋಡೋದಕ್ಕೆ. ಸೊ ಇವಾಗ ಹೊರಟ್ವಿ ಇವಾಗ ಮಂತ್ರಾಲಯದಿಂದ. ಸೊ ಹೊರಡೋದಕ್ಕೆ ಬೇಜಾರಾಗುತ್ತೆ, ಇನ್ನು ಸ್ವಲ್ಪ ಹೊತ್ತು ಇರೋಣ ಅಂತ ಅನಿಸುತ್ತೆ. ಬಟ್ ಆ ಬಿಸಿಲಲ್ಲಿ ಇರೋದಕ್ಕಾಗಲ್ಲ.
ಬಟ್ ನೆಕ್ಸ್ಟ್ ಟೈಮು ನಾರ್ಮಲ್ ವೆದರ್ ಇದ್ದಾಗ ಬಂದು ಆರಾಮಾಗಿ ಕೂತ್ಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ಫೋಟೋಶೂಟ್ಸು ವೀಡಿಯೋಸ್ ಎಲ್ಲ ಮಾಡ್ಕೋಬೇಕು. ಇನ್ನೊಂದು ಸರಿ ದರ್ಶನ ಮಾಡ್ಕೋಬೇಕು. ಸ್ವಲ್ಪ ಕ್ರೌಡ್ ಕಮ್ಮಿ ಇದ್ದಾಗ ಬಂದಾಗ ಇನ್ನೂ ಕಣ್ತುಂಬ ತುಂಬ್ಕೋಬೋದು ದೇವ್ರನ್ನ. ಹಾಗಾಗಿ ಸೊ ಹಾಯ್, ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೈಟ್ ಬಂದಿದ್ದು ಸ್ವಲ್ಪ ಲೇಟ್ ಆಯಿತು, ಅರೌಂಡ್ 11:30 ಏನೋ ಆಗಿತ್ತು ಅಂತ ಅನಿಸುತ್ತೆ ನಾವು ಮನೆಗೆ ಬಂದಾಗ. ಸೊ ಅಲ್ಲಿಂದ ಹೊರಟ್ಮೇಲೆ ನಾನು ಯಾವುದೇ ಥರ ವೀಡಿಯೋಸ್ ಮಾಡ್ಕೊಳ್ಳಿಲ್ಲ, ಯಾಕೆಂದರೆ ಎಲ್ಲೂ ಹೋಗಿಲ್ಲ. ಪ್ಲ್ಯಾನ್ಸ್ ಇತ್ತು, ಈಶಾ ಫೌಂಡೇಶನ್ಗೆ ಹೋಗಿ ಬರೋಣ ಅನ್ನೋ ಥರ ಪ್ಲ್ಯಾನ್ಸ್ ಇತ್ತು. ಬಟ್ ಬರ್ತಾ ಆನ್ ದ ವೆಲ್ ತುಂಬ ಲೇಟ್ ಆಗಿತ್ತು. ನಾವಿನ್ನೂ 8 ಗಂಟೆ ಆದರೂ ನಾವು ಆಂಧ್ರ ಬಾರ್ಡ್ರಲ್ಲೇ ಇದ್ವಿ. ಸೊ ಇನ್ನೂ ಲೇಟ್ ಆಗಿಬಿಡುತ್ತೆ ಹೋಗೋಷ್ಟರಲ್ಲಿ ಅಂತ ಹೇಳಿಬಿಟ್ಟು ನಾವು ಕರ್ನಾಟಕ ಬಾರ್ಡ್ರಿಗೆ ಬಂದಾಗಲೇ 9 o'clock ಆಗಿಬಿಟ್ಟಿತ್ತು. ಮತ್ತು ಅಲ್ಲಿ ಹೋದರೂ ಯೂಸ್ ಇಲ್ಲ, ಲೈಟಿಂಗ್ಸ್ ಎಲ್ಲ ಮುಗ್ದೋಗ್ಬಿಟ್ಟಿರುತ್ತೆ ಅಂತ ಹೇಳಿದ್ರು. ಹಾಗಾಗಿ ಹೋಗಿಲ್ಲ. ನಾನು ಆ ಸೈಡೆಲ್ಲ ಓಡಾಡೇ ಇಲ್ಲ, ಇದೇ ಫಸ್ಟ್ ಟೈಮ್ ಹೋಗಿದ್ದು ನಾನು ಅಲ್ಲಿಗೆ. ಬಟ್ ನೆಕ್ಸ್ಟ್ ಟೈಮ್ ಹೋಗೋಣ ಅಂತ ಪ್ಲ್ಯಾನಿಂಗ್ ಇದೆ. ಡೇ ಔಟ್ ಥರ ಮಾಡಿಕೊಂಡು ನಂದಿ ಹಿಲ್ಸ್ ಎಲ್ಲ ನೋಡ್ಬೇಕು, ನಾನು ಅದೆಲ್ಲ ನೋಡಿಲ್ಲ. ಸೊ ಹಾಗಾಗಿ ನಂದಿ ಹಿಲ್ಸ್ಗೆ ಹೋಗ್ಕೊಂಡು ಬರ್ತಾ 7 ಗಂಟೆ, ಒಂದು 6 ಗಂಟೆ ಕರೆಕ್ಟಾಗಿ ಈಶಾ ಫೌಂಡೇಶನ್ ಹತ್ರ ಹೋದರೆ 7 o'clock ಸ್ಟಾರ್ಟ್ ಆಗುತ್ತೆ. ಸೊ ಅದೆಲ್ಲ ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಹೋಗಬೇಕು ಅಂತ ಅಂದ್ಕೊಂಡಿದ್ವಿ, ಡೇ ಔಟ್ ಥರ ಮಾಡ್ಕೊಬರೋಣ ಅಂತ. ಸೊ ಅದಕ್ಕೆ ಎಲ್ಲೂ ಹೋಗೋ ಪ್ಲ್ಯಾನ್ಸ್ ಇರಲಿಲ್ಲ. ಡೈರೆಕ್ಟು ನಾವು ಬೆಂಗಳೂರಿಗೆ ಬಂದುಬಿಟ್ವಿ. ಲೇಟ್ ಆಗಿತ್ತಲ್ಲ, ಸೊ ಅದಕ್ಕೆ ವೀಡಿಯೋಸ್ ಏನು ಕಂಟಿನ್ಯೂ ಮಾಡಲ್ಲ, ಅದಕ್ಕೆ ಬೆಳಗ್ಗೆದ್ದು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ತುಂಬ ಖುಷಿ ಆಯಿತು, ಜರ್ನಿ ಎಲ್ಲ ಚೆನ್ನಾಗಿತ್ತು, ರಿಸ್ಕೇನು ಅನ್ನಿಸ್ಲಿಲ್ಲ. ಸ್ವಲ್ಪ ನಿದ್ದೆ ಮಾಡಿಕೊಂಡು, ನನಗೆ ನಿದ್ದೆ ಮಾಡೋಕ್ಕೆ ಇಷ್ಟ ಆಗಿಲ್ಲ, ಯಾಕೆಂದರೆ ಆ ಸೈಡೆಲ್ಲ ಹೋಗಿರೋದು ನಾನು ಫಸ್ಟ್ ಟೈಮ್ ಅಲ್ವಾ. ಅಂದರೆ ಚಿಕ್ಕಬಳ್ಳಾಪುರ ಸೈಡು, ಏರ್ಪೋರ್ಟ್ ಸೈಡೆಲ್ಲ ನಾನು ಓಡಾಡೇ ಇಲ್ಲ. ಸೊ ಫಸ್ಟ್ ಟೈಮ್ ಹೋಗಿರೋದ್ರಿಂದ ಸೊ ಆ ಪ್ಲೇಸ್ನೆಲ್ಲ ನೋಡಬೇಕು ಅನ್ನೋ ಥರ ಒಂದು, ಈ ಕಡೆಯಿಂದ ಹೋಗ್ಬೇಕಾದ್ರೂ ಅಷ್ಟೇ, ಆ ಕಡೆಯಿಂದ ಬರಬೇಕಾದ್ರೂ ಅಷ್ಟೇ ಖುಷಿ ಆಗ್ತಿತ್ತು. ಅದಕ್ಕೆ ನಾನು ನಿದ್ದೆ ಬಂದರೂ ಕಂಟ್ರೋಲ್ ಮಾಡ್ತಾಯಿದ್ದೆ ಆ ಪ್ಲೇಸೆಲ್ಲ ನೋಡೋಣ ಅಂತ. ಆ್ಯಂಡ್ ಆ್ಯಕ್ಚುಲಿ ಏರ್ಪೋರ್ಟ್ ಹತ್ರನೂ ಹೋಗಿ ನೋಡ್ಕೊಂಬರೋಣ ಅಂತ ಪ್ಲ್ಯಾನ್ ಮಾಡಿದ್ರು. ಬಟ್ ನನಗೆ ಯಾಕೋ ಸ್ವಲ್ಪ ಟಯರ್ಡ್ ಆಗಿತ್ತು, ಅಲ್ಲಿ ಹೋದರೂ ನಾವು ಅದನ್ನು ಕಂಪ್ಲೀಟಾಗಿ ಎಂಜಾಯ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಬೇಡ ಅಂತ ಹೇಳಿಬಿಟ್ಟು ನಾನು ಅಲ್ಲೇನು ಹೋಗಲಿಲ್ಲ. ನೆಕ್ಸ್ಟ್ ಪ್ಲ್ಯಾನ್ ಮಾಡ್ಕೊಳ್ಳೋಣ, ನಂದಿ ಹಿಲ್ಸು, ಏರ್ಪೋರ್ಟು ಆ್ಯಂಡ್ ಈಶಾ ಫೌಂಡೇಶನ್ ಅದೆಲ್ಲ ಪ್ಲ್ಯಾನ್ ಮಾಡೋಣ ಅಂತ ಹೇಳಿಬಿಟ್ಟು ಬಂದುಬಿಟ್ವಿ ನಾವು. ಟಯರ್ಡ್ ಆಗಿತ್ತು, ಮೊದಲೇ ಜರ್ನಿ 400 kilometers ಸಮಥಿಂಗ್ ಏನೋ ಆಗುತ್ತೆ ಒಂದು ಸೈಡ್ದು. ಅದೇನು ಸುಮ್ಮನೆನಾ ಜರ್ನಿ ಮಾಡೋದು. ಪಾಪ ನಮಗೆ ಕೂತಿರೋರಿಗೆ ಹೆಂಗೆ ಅನಿಸುತ್ತೆ ಅಂದರೆ, ಪಾಪ ಡ್ರೈವ್ ಮಾಡೋರಿಗೆ ಎಷ್ಟು ರಿಸ್ಕ್ ಆಗುತ್ತೆ ಆ ನಿದ್ದೆ ತಡ್ಕೊಂಡು. ಆ್ಯಂಡ್ ನಮ್ಮನವರು ಮತ್ತು ಇನ್ನೊಬ್ರು ಇದ್ರಲ್ಲ, ಸೊ ಅವ್ರು ಎಕ್ಸ್ಚೇಂಜ್ ಮಾಡಿಕೊಂಡು ಡ್ರೈವ್ ಮಾಡ್ತಿರೋದ್ರಿಂದ ಸ್ವಲ್ಪ ಬೆಟರ್ ಆಯಿತು. ಇವ್ರು ಮಲ್ಕೊಂಡಾಗ ಅವ್ರು ಡ್ರೈವ್ ಮಾಡ್ತಿದ್ರು, ಅವ್ರು ಮಲ್ಕೊಂಡಾಗ ಇವ್ರು ಡ್ರೈವ್ ಮಾಡ್ತಿದ್ರು ಈ ಸೈಡು. ಸೊ ಹಾಗಾಗಿ ಎಲ್ಲ ಕಂಫರ್ಟಬಲ್ ಆಗಿ ಬಂದ್ವಿ. ಏನು ರಿಸ್ಕ್ ಏನಂತ ಅನ್ನಿಸ್ಲಿಲ್ಲ, ದರ್ಶನ ಎಲ್ಲ ಚೆನ್ನಾಗಾಯ್ತಲ್ಲ. ಆ್ಯಂಡ್ ನಮ್ಗೆ ಇನ್ನೊಂದೇನಪ್ಪ ಅಂದರೆ ಊಟದ ಸಮಸ್ಯೆ ಆಯಿತು. ಸೊ ಆ ಸೈಡ್ ಆಂಧ್ರ ಸೈಡೆಲ್ಲ ನಮಗೆ ಅಲ್ಲಿ ಒಂದು ಫುಡ್ಡು ನಮ್ಗೆ ಅಡ್ಜಸ್ಟ್ ಆಗಲ್ಲ. ಸೊ ಇದಕ್ಕೆ ಅದೊಂದು ಬೇಜಾರಾಯಿತು. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ, ನಾರ್ಮಲ್ ನಮ್ಮ ಕನ್ನಡದವ್ರದ್ದು ಹೋಟ್ಲಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡು ಹೋದ್ರೂ ಸೊ ಅಲ್ಲಿ ಏನು ಮಾಡ್ತಿದ್ರು 1 to double ರೇಟು. ಅಂದರೆ ಇವಾಗ 150 rupees, ಇವಾಗ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಈ ಒಂದು ರೋಟಿ ಕರಿ ತೊಗೊಂಡ್ರೆ ಒಬ್ಬರಿಗೆ ಮೀಲ್ಸ್ ಇಲ್ಲ ಅಂದ್ರೂ 500 ಆಗುತ್ತೆ. ನಮ್ದಿಲ್ಲೆಲ್ಲ 200-250ಗೆಲ್ಲ ಮುಗ್ದೋಗ್ಬಿಡುತ್ತೆ. ಸೊ ಹಾಗಾಗಿ ಅದೊಂದು ಊಟದ ಸಮಸ್ಯೆ ಒಂದಾಯಿತು. ಸ್ವಲ್ಪ ತುಂಬ ಕ್ರೇವಿಂಗ್ಸ್ ಆಗ್ತಾಯಿತ್ತು. ಬೆಳಗ್ಗೆ ತಿಂಡಿ ಮಾಡಿದ್ದು, ಮಧ್ಯಾಹ್ನನೂ ಕೂಡ ಎಲ್ಲೂ ನಿಲ್ಲಿಸಿಲ್ಲ ನಾವು. ನನಗೆ ಅಲ್ಲಿ ಫುಡ್ ಯಾಕೋ ಅಡ್ಜಸ್ಟ್ ಆಗಿಲ್ಲ. ಸೊ ಹಾಗಾಗಿ ಬಂದುಬಿಡೋಣ, ನಮ್ಮ ಕರ್ನಾಟಕ ಬಾರ್ಡ್ರಿಗೆ ಬಂದುಬಿಟ್ಟು ಏನಾರು ತಿನ್ನೋಣ ಅಂತ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದು. ಸೊ ಆನ್ ದ ವೇ ಬರ್ತಾ ಚಿಕ್ಕಬಳ್ಳಾಪುರ ಬಿಟ್ಟು ಬಂದಮೇಲೆ ಏನೋ ಅನಿಸುತ್ತೆ, ಒಂದು ಹೋಟೆಲ್ ಸಿಕ್ತು ನಮ್ಗೆ, ಅಲ್ಲಿ ಫುಲ್ ಮೀಲ್ ಸಿಕ್ತು ನಮಗೆ. ಸೊ ನಾರ್ಮಲ್ಲು 120 rupees ಏನೋ ಚಾರ್ಜ್ ಮಾಡಿದ್ರು. ಚಪಾತಿ ಊಟ, ರೈಸು, ಪಲ್ಯಗಳು, ಸಾಂಬಾರೆಲ್ಲ ಕೊಡ್ತಾರಲ್ಲ, ಸೊ ಆ ಥರ ಒಂದು ಊಟ ಸಿಕ್ತು ನಮ್ಗೆ ಕಂಪ್ಲೀಟಾಗಿ. ಸೊ ಅದೊಂದು ಖುಷಿ ಆಯಿತು. ಫೈನಲಿ ಅಲ್ಲೊಂದು ಊಟ ಸಿಕ್ತಲ್ಲ, ನಮ್ಮ ಕಡೆ ಊಟ ಸಿಕ್ತಲ್ಲ ಅಂತ ಖುಷಿ ಆಯಿತು. ಅವರೆಲ್ಲ ಫುಲ್ ಮೀಲ್ಸ್ ತೊಗೊಂಡ್ರು, ನಾನು ಸಿಂಪಲ್ಲಾಗಿ ತಿನ್ನೋಣ, ಯಾಕೆಂದರೆ ಮಧ್ಯಾಹ್ನ ಬೇರೆ ಊಟ ಇರಲ್ಲ, ಗ್ಯಾಸ್ಟ್ರಿಕ್ ಥರ ಆಗೋಯ್ತು ನನಗೆ, ಊಟನೂ ಸೇರಿಸಲ್ಲ ಅಂತ ನಂಗೆ ಗೊತ್ತಾಯಿತು. ಸುಮ್ಮನೆ ಫುಲ್ ಮೀಲ್ಸ್ ತೊಗೊಂಡ್ರೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ನಾನು ಪಲಾವ್ ತೊಗೊಂಡೆ. ಸೊ ಅಲ್ಲೂ ಸ್ವಲ್ಪ ರೇಟು ಓಕೆ ಅನ್ನಿಸ್ತು, ಬಟ್ ಹೊಟ್ಟೆ ತುಂಬಿಸ್ಬೇಕಲ್ಲ. ಸೊ ಹಾಗಾಗಿ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ಅಲ್ಲಿಂದ. ನೈಟ್ ಬಂದ ತಕ್ಷಣ ಫ್ರೆಶ್ ಅಪ್ ಆಗಿ ಮಲ್ಕೊಂಡ್ಬಿಟ್ವಿ. ಆಗಲಿಲ್ಲ, ಟಯರ್ಡ್ ಆಗ್ತಿತ್ತಲ್ಲ ಪಾಪ, ಅವ್ರಿಗೂ ಟ್ರಾವೆಲ್ ಮಾಡಿ ಟಯರ್ಡ್ ಆಗಿತ್ತು. ಹಾಗಾಗಿ ರೆಸ್ಟ್ ಮಾಡಿದ್ವಿ. ಆ್ಯಂಡ್ ನಾನಲ್ಲಿ ಏನು ತೊಗೊಂಡೆ ಅಂತ ಹೇಳಿದ್ನಲ್ಲ, ಬ್ಯಾಗು. ಸೊ ಇದೊಂದು ಬ್ಯಾಗ್ ತೊಗೊಂಡೆ, ಪರ್ಚೇಸ್ ಮಾಡಿದೆ, ನೋಡ್ತಾ ಇರ್ಬೋದು. ಆ್ಯಂಡ್ ಇನ್ನೊಂದು ಹೆಂಗೆ ಗೊತ್ತಾ, ನನಗೆ ಬ್ಯಾಗ್ದು ತುಂಬ ಕ್ರೇಜ್ ಏನಿಲ್ಲ. ನನಗೆ ಬ್ಯಾಗ್ಸ್ ಎಲ್ಲ ತೊಗೋಬೇಕು ಆ ಥರ ಎಲ್ಲ ನಾನು ಬ್ಯಾಗ್ ಕಲೆಕ್ಷನ್ಸ್ ಎಲ್ಲ ಮಾಡೋದೇ ಇಲ್ಲ. ಒಂದನ್ನು ಏನಾದರೂ ನಾನು ಪರ್ಚೇಸ್ ಮಾಡಿದ್ರೆ ಮಿನಿಮಮ್ 2-3 years ಅನ್ನೋದನ್ನು ಯೂಸ್ ಮಾಡ್ತೀನಿ. ಸೊ ನಾನು ಎಲ್ಲೋದ್ರೂ ಅಷ್ಟೊಂದು ಪ್ರಿಫರ್ ಮಾಡಲ್ಲ ಬ್ಯಾಗ್ನ. ಆ್ಯಕ್ಚುಲಿ ಮಗು ಇರೋರಿಗೆ ಈ ಬ್ಯಾಗು ಏನೂ ಅಲ್ಲ, ನಮಗೆಲ್ಲ ದೊಡ್ಡ ಬ್ಯಾಗೇ ಬೇಕು. ಅವ್ರುಗಳ ಬಟ್ಟೆಗಳು, ಡೈಪರ್ಗಳು ಎಲ್ಲ ಹಾಕೋಬೇಕು ಅಂದರೆ ಸಾಕಾಗೋದೇ ಇಲ್ಲ. ಬಟ್ ಇದನ್ನು ಯಾವುದಾದ್ರೂ ಮ್ಯಾರೇಜ್ ಫಂಕ್ಷನ್ಸ್ಗೆ
ಪರ್ಪಸ್ಗೆ ಹೋದರೆ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ನನ್ನ ಹತ್ರ ಒಂದು ಸ್ಲಿಂಗ್ ಬ್ಯಾಗ್ ಇದೆ. ಅದನ್ನು ಪರ್ಚೇಸ್ ಮಾಡಿ ಅರೌಂಡ್ 3 ಇಯರ್ಸ್ ಏನೋ ಆಯಿತು. ಆನ್ಲೈನಲ್ಲಿ ತರಿಸಿದ್ದೆ, ಅದು 350 ಏನೋ ಕೊಟ್ಟಿದ್ದೆ. ಚೆನ್ನಾಗಿತ್ತು ಅದು ಬ್ಯಾಗು. ಅದರ ವಿಡಿಯೋದಲ್ಲಿ ನೀವು ಗಮನಿಸಿರ್ಬೋದು, ನಾನು ಜಾಸ್ತಿ ಅದನ್ನೇ ಹಾಕ್ತಿದ್ದೆ. ಮಲ್ಟಿ ಕಲರಲ್ಲಿತ್ತು ಬ್ಯಾಗು, ಸ್ಲಿಂಗ್ ಬ್ಯಾಗು. ಸೊ ಅದನ್ನು ಯೂಸ್ ಮಾಡ್ತಾ ಇದ್ದೆ. ಅದೇನಾಗ್ತಿದೆ ಅಂದರೆ ಸ್ವಲ್ಪ ವೆಯ್ಟ್ ಎಲ್ಲ ಆಗ್ತದೆ. ಅಂದರೆ ಬ್ಯಾಗ್ ಸ್ವಲ್ಪ ಸ್ಪೇಸ್ ಆಗಿದೆ, ಇದು ಕೂಡ ಸ್ಪೇಸ್ ಆಗಿದೆ, ಹಾಕೋಬೋದು ಬಟ್ಟೆ, ಸ್ವಲ್ಪ ಒಂದೆರಡು ಪ್ಯಾಂಟು, ಡೈಪರ್ಗಳೆಲ್ಲ ಯೂಸ್ ಮಾಡ್ಬೋದು. ಅದೇ ಥರನೇ ಸ್ಪೇಸ್ ಆಗಿತ್ತಲ್ಲ, ಸೊ ಅದನ್ನು ವೆಯ್ಟ್ ಹಾಕಿ ನಮ್ಮ ಮೊಬೈಲ್ಸು, ಪವರ್ ಬ್ಯಾಂಕು, ಚಾರ್ಜಿಂಗು ಎಲ್ಲ ಅದರಲ್ಲೇ ಹಾಕಿ ಏನಾಗ್ತಿದೆ ಅಂದರೆ ಇಲ್ಲಿ ಕಟ್ಟಾಗ್ಬಿಡ್ತಾ ಇದೆ. ಬ್ಯಾಗ್ ಮಾತ್ರ ಏನೂ ಆಗಿಲ್ಲ, ಅದು ಚೆನ್ನಾಗೇ ಇತ್ತು. ಬಟ್ ಎಮರ್ಜೆನ್ಸಿ ಸಡನ್ನಾಗಿ ಏನಾರು ಕಿತ್ತೋಗ್ಬಿಟ್ರೆ ಯೂಸ್ ಆಗಲಿ ಅಂತ ಇದೊಂಥರ 2 in 1 ಥರ ಇದೆ. ಇದನ್ನು ಬಿಚ್ಕೊಬೋದು. ಸ್ಲಿಂಗ್ ಬ್ಯಾಗು, ಈ ಸ್ಲಿಂಗ್ ಬ್ಯಾಗ್ ಥರನೂ ಹಾಕೋಬೋದು. ಆ್ಯಂಡ್ ಈ ಥರ ಸುಮ್ಮನೆ ಇಟ್ಕೊಳ್ಳೋದಕ್ಕಾದ್ರೂ ಮದುವೆಯಲ್ಲಿ ನಾವು ತಗ್ಲಾಕೊಳಕ್ಕಾಗಲ್ಲ, ಸ್ಯಾರಿ ಹಾಕ್ಕೊಂಡಾಗ ಅಂದಾಗ ಇಟ್ಕೊಳ್ಳೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಫಂಕ್ಷನ್ಸ್ಗಳಲ್ಲಿ ಅಂತ ಅಂದ್ಬಿಟ್ಟು ಇದೊಂದು ಬ್ಯಾಗ್ ಪರ್ಚೇಸ್ ಮಾಡಿದೆ. ಅಲ್ಲೆಲ್ಲ ತುಂಬ ಕಾಸ್ಟ್ಲಿ, ಏನೂ ಪರ್ಚೇಸ್ ಮಾಡೋಕ್ಕಾಗಲ್ಲ. 350 ಏನೋ ಹೇಳಿದ್ರು. ನಾನು ಮತ್ತು ನನ್ನ ಜೊತೆ ಬಂದಿದ್ರಲ್ಲ ಅವರು ಕೂಡ ಇಬ್ಬರು ಅವರೊಂದು ನಾನೊಂದು ತೊಗೊಂಡಿದ್ದಕ್ಕೆ 300 ಮಾಡಿ ತೊಗೊಂಡ್ವಿ ಇದನ್ನು. ಓಕೆ ಅನ್ನಿಸ್ತು, ಸ್ವಲ್ಪ ಬಾಳಿಕೆ ಬರುತ್ತೆ. ಸೊ ಆ ಸೇಮ್ ಬ್ಯಾಗ್ ನಾನು ಯೂಸ್ ಮಾಡ್ತಿರೋ ಬ್ಯಾಗ್ ಥರನೇ ಇತ್ತು. 300ಗೆ ಯಾವ ಕ್ವಾಲಿಟಿ ಬರುತ್ತೋ ಸೊ ಅದೇ ಕ್ವಾಲಿಟಿ ಇದೆ. ಬಾಳಿಕೆ ಬರುತ್ತೆ, ಯೂಸ್ ಮಾಡೋದ್ಮೇಲೆ ಡಿಪೆಂಡು. ಸೊ ನಾವು ಯಾವ ರೀತಿ ಬಳಸ್ತೀವಿ ಆ ಥರದ ಮೇಲೆ ಬಾಳಿಕೆ ಬರುತ್ತೆ. ಇದಂತೆ ತೊಗೊಂಡಿದ್ದು, ಇನ್ನೇನು ತೊಗೊಂಡಿಲ್ಲ. ಪಾಪುಗೆ ಏನು ಆಟ ಸಾಮಾನು ಏನು ತೊಗೊಂಡಿಲ್ಲ. ಇಲ್ಲೆಲ್ಲ 100, 150ಗೆಲ್ಲ ಸಿಕ್ಬಿಡುತ್ತೆ ಆಟ ಸಾಮಾನು. ಸೊ ಬಟ್ ಅಲ್ಲಿ 250, 300, 350, 400 ಆ ಥರ ಎಲ್ಲ ರೇಟ್ ಹೇಳಿದ್ರು. ಸೊ ಅದಕ್ಕೆ ಅವ್ನಿಗೇನು ಪರ್ಚೇಸ್ ಮಾಡಲ್ಲ. ಈಗಲೇ ಮನೆ ತುಂಬ ಇದೆ ಒಂದು. ಅಮ್ಮನೂ ಬೈತಾರೆ ಯಾವಾಗಲೂ ಎಷ್ಟೆಲ್ಲ ತೊಗೊಂಡು ಗುಡ್ಡೆ ಹಾಕ್ಬೇಡ, ಹಾಕು ಆಟ ಆಡೋದಕ್ಕೆ ಅಂತ. ಆ್ಯಂಡ್ ಅದಕ್ಕೆ ಜಾಸ್ತಿ ಏನು ಪರ್ಚೇಸ್ ಮಾಡಲ್ಲ, ಇರೋದ್ರಲ್ಲಿ ಆಟ ಆಡಲಿ ಅಂತ ಹೇಳ್ಬಿಟ್ಟು ಒಂದೊಂದು ಬ್ಯಾಂಗ್ ಒಂದು ಇಷ್ಟ ಆಯಿತು, ಅದೊಂದಕ್ಕೆ ತೊಗೊಂಡೆ. ಹೋಗಿದ್ದಕ್ಕೆ ನೆನಪಿಗೆ ಏನಾರು ಬೇಕಲ್ಲ ಪರ್ಚೇಸ್ ಮಾಡಿದ್ವಿ ಅಂತ, ಅದಕ್ಕೆ ಅದೊಂದು ಬ್ಯಾಗ್ ತೊಗೊಂಡು ಬಂದೆ ಅಷ್ಟೇ. ಆ್ಯಂಡ್ ಇಷ್ಟೇ, ಇಲ್ಲಿಗೆ ವ್ಲಾಗ್ ಕೂಡ ಎಂಡ್ ಮಾಡ್ತಾಯಿದ್ದೀನಿ. ಸೊ ನೈಟ್ ಎಂಡ್ ಮಾಡೋಕ್ಕಾಗಲಿವಲ್ಲ, ಅದಕ್ಕೆ ಮಾರ್ನಿಂಗ್ ಎಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ನಿದ್ದೆ ಮಾಡಿಬಿಟ್ಟಿದ್ವಿ. ಸೊ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೀಗೆ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟು ಒಂದು ಇಂಪಾರ್ಟೆಂಟ್ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಿದೆ. ಅದೇನು ಅಂತ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಒಂದು ಲೈಫಲ್ಲಿ ಒಂದು ಡಿಸಿಷನ್ ತೊಗೊಂಡಿದ್ದೀವಿ. ಸೊ ಹಾಗಾಗಿ ಒಂದು ಏನು ಡಿಸಿಷನ್ ಆಗಿದೆ ಎಲ್ಲ ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.